ಫ್ರೆಂಡ್ಸ್, ಈ ದಿನ ನಾನೊಂದು ಸ್ಪೆಷಲ್ ಬುತ್ತಿ ಮಾಡ್ತೀನಿ. ಅದಕ್ಕೋಸ್ಕರ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಇದು ಕಾಳುಮೆಣಸು, ಇದು ಸಾಸಿವೆ, ಇದು ಗಸಗಸೆ, ಇದು ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಕೊಬ್ಬರಿ, ಹಾಗೆ ಉಪ್ಪು, ಕರಿಬೇವಿನ ಸೊಪ್ಪು, ಎಣ್ಣೆ, ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಎಣ್ಣೆ ಹಾಕಿಬಿಟ್ಟು ಈರುಳ್ಳಿನ ಫ್ರೈ ಮಾಡೋಕ್ಕೆ ಹಾಕ್ತೀನಿ. ಅಷ್ಟರೊಳಗಡೆ ಇದನ್ನೆಲ್ಲ ಜಜ್ಜಿಬಿಟ್ಟು ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ಈಗ ಫಸ್ಟ್ ಎಣ್ಣೆ ಹಾಕಿ ಈರುಳ್ಳಿ ಬೇಯಕ್ಕೆ ಹಾಕ್ತೀನಿ. ಇದು ಕಾಯಿಲೆ ಫ್ರೆಂಡ್ಸ್, ಎಣ್ಣೆ. ಅಷ್ಟರೊಳಗಡೆ ಇದು ಮಿಕ್ಸಿ ಮಾಡ್ಕೊಂಡು ಬರೋದು. ಮಿಕ್ಸಿಗೆ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಫಸ್ಟು. ಹಾಗೆ ಇದು ಗಸಗಸೆ ಹಾಕ್ತಾ ಇದ್ದೀನಿ. ಒಂದು 2ರಿಂದ 3 ಟೀ ಸ್ಪೂನ್ ಇದೆ. ಹಾಗೆ ಸ್ವಲ್ಪ ಸಾಸಿವೆ ಹಾಕ್ತೀನಿ, ಕೈಯಿಂದನೇ 1 ಸ್ಪೂನ್ ಆಗೋಷ್ಟು. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ, 1-2 ಜಜ್ಜಿಬಿಟ್ಟು ಹಾಕ್ತೀನಿ. ಈಗ ಒಂದಿಷ್ಟು ಮಿಕ್ಸಿಗೆ ಹಾಕ್ತೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಈಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಪೂರ್ತಿ ಸಾಸಿವೆ ಎಲ್ಲ ಸಿಡಿಲಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ, ಸ್ವಲ್ಪನೇ, 1 ಸ್ಪೂನಿನಷ್ಟು. ಹಾಗೆ ಇದು ಉಳಿದಿದ್ದ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತೀನಿ. ಈಗ ಇದು ಬೆಳ್ಳುಳ್ಳಿ ಜಜ್ಜಿರೋದನ್ನು ಹಾಕ್ತೀನಿ. ಈಗ ಫ್ರೈ ಮಾಡ್ತೀನಿ. ಇದು ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟಾಗಿ ಆಗಬೇಕು. ಇದು ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ. ಇನ್ನೊಂದು 2 ನಿಮಿಷ ಆಗಲಿ. ಇದಾದ ತಕ್ಷಣ ಅದು ಮಿಕ್ಸಿ ಮಾಡಿರೋದನ್ನ ಹಾಕ್ತಾ ಇದ್ದೀನಿ. ಇದು ತುಂಬಾ ಹಳೆ ಕಾಲದ್ದು, ಅಂದ್ರೆ ಇದೆಲ್ಲ ಮೊಸರು ಅದು ಎಲ್ಲ ಇಲ್ಲ. ಇವಾಗೆಲ್ಲ ನಂದಿನಿ ಹಾಲು ಬರ್ತಾ ಇದೆ. ಮೊದಲೆಲ್ಲ ಹಳ್ಳಿ ಕಡೆಗೆಲ್ಲ ಸ್ವಲ್ಪ ಕಡಿಮೆ ಇರ್ತಿತ್ತು ಹಸುಗಳದೆಲ್ಲ, ಈ ಹಾಲುಗಳು ಮೊಸರು ಎಲ್ಲ ಸಿಗೋದು. ಅದಕ್ಕೋಸ್ಕರನೇ ಅವಾಗ ಏನ್ ಮಾಡ್ತಾ ಇದ್ರು, ಎಲ್ಲಿಗಾರು ಊರಿಗೆ ಹೋಗ್ಬೇಕು ಅಂದ ತಕ್ಷಣ ಬುತ್ತಿ ಮಾಡ್ಬೇಕು ಅಂದ್ರೆ ಈ ಮೊಸರು ಇಲ್ಲದೆ ಇರೋದನ್ನ ಬುತ್ತಿ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಅವಾಗ ಇದನ್ನ ಹುಡುಕಿದ್ದಾರೆ ಅನ್ಸುತ್ತೆ. ಇದನ್ನು ನನಗೆ ಗೊತ್ತಾಗಿದೆ ತುಂಬಾ ದಿವಸ ಆದ್ಮೇಲೆ. ಹಳೆ ಕಾಲದ್ದೇ ಇದನ್ನು. ಈಗ ಇದರಲ್ಲಿ ಮಿಕ್ಸಿ ಮಾಡಿರೋದನ್ನ ಹಾಕ್ತೀನಿ, ಕಾಯಿ, ಗಸಗಸೆ, ಬೆಳ್ಳುಳ್ಳಿದು. ಈಗ ಇದನ್ನು ಫ್ರೈ ಮಾಡೋಣ. ಈಗ ಇದನ್ನ ಫ್ರೈ ಮಾಡೋಣ. ಇದು ಸ್ವಲ್ಪ ಕೊಬ್ಬರಿಯಲ್ಲಿ ಇರೋದ್ರೆಲ್ಲ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕಿದು. ಅದು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೀರಿನ ಅಂಶ ಏನೂ ಇಲ್ಲ, ಆದರೂ ಕಾಯಿ ಒಳಗಡೆ ಇರುತ್ತಲ್ಲ, ಹಸಿ ಕಾಯಿ, ತೆಂಗಿನಕಾಯಿ ಒಳಗೆ. ಈಗ ಸಾಲ್ಟ್ ಹಾಕ್ತಾ ಇದ್ದೀನಿ. ಆಮೇಲೆ ಬೇಕಾದರೆ ಕಲಿಸ್ಕೊಳ್ಬೇಕಾದ್ರೆ ಮತ್ತೆ ಹಾಕೋಬೋದು. ಈಗ ಸ್ವಲ್ಪ 1 ಸ್ಪೂನ್ನಷ್ಟು ಹಾಕಿದ್ದೀನಿ. ಈಗ ಇದು ನೀರೆಲ್ಲ ಡ್ರೈ ಆಗಿದೆ. ಈಗ ಇದನ್ನು ಆಫ್ ಮಾಡ್ತೀನಿ. ಬೌಲಲ್ಲಿ ಅನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಉಪ್ಪು ಹಾಕ್ತೀನಿ, ಅದರಲ್ಲಿ ಕಡಿಮೆ ಆಗಿರ್ಬೋದು. ಈಗ ಸ್ಮ್ಯಾಶರಿಂದ ಅನ್ನನ ಸ್ವಲ್ಪ ಮಿದು ಮಾಡ್ಕೋತೀನಿ. ಬಿಸಿ ಇದೆ ಅನ್ನ. ಈಗ ಇದನ್ನ ರೆಡಿ ಮಾಡಿರೋದನ್ನ ಹಾಕ್ತಾ ಇದ್ದೀನಿ ಬುತ್ತಿದು. ಎಷ್ಟು ಹಿಡಿಯುತ್ತೆ ನೋಡ್ಬಿಟ್ಟು ಈಗ ಇದನ್ನ ಬೌಲ್ಸ್ ಥರ ಮಾಡ್ತಾ ಇದ್ದೀನಿ. ಉಂಡೆ ಕಟ್ಟಿ ಬುತ್ತಿನ
ಫ್ರೆಂಡ್ಸ್, ಈಗ ಹಳೆ ಕಾಲದ ರೆಸಿಪಿ ರೆಡಿ ಆಗಿದೆ. ಇದು ಕರ್ಬೇವಿನ ಸೊಪ್ಪು ನಮ್ಮ ಮನೇಲೆ ಬಿಟ್ಟಿರೋದು ಇದು. ಸೊ ತುಂಬಾ ಚೆನ್ನಾಗಿ ಘಮ ಘಮ ವಾಸನೆ ಬರ್ತಾ ಇದೆ. ಇವಾಗ ಇದನ್ನ ನೀವು ಮನೇಲಿ ಮಾಡ್ಕೊಂಡು ತಿಂದು ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.